ಸಂಸ್ಥೆಯಿಂದ ಆಗಬೇಕು. ನಿಷ್ಪಕ್ಷಪಾತ ಯಾವುದದು ಈ ದೇಶದಲ್ಲೇ? ಇವತ್ತು CBI ಬಗ್ಗೆ ಇರ್ಬೋದು, ED ಬಗ್ಗೆ ಇರ್ಬೋದು, ಅಥವಾ IT ಬಗ್ಗೆ ಇರ್ಬೋದು, ಅಥವಾ ಇನ್ನೂ ಯಾವುದೇ ತನಿಖಾ ಸಂಸ್ಥೆಗಳ ಬಗ್ಗೆ ಇರ್ಬೋದು, ಆರೋಪಗಳಿದ್ದಾವೆ. ಇವರೆಲ್ಲರೂ ಆಡಳಿತಾರೂಢ ಪಕ್ಷದ ಗಿಳಿಗಳು. ಅವ್ರು ಹೇಳಿದಂಗೆ ಕೇಳ್ತಾರೆ. ಜನದ ಇದೇ BJPಗೆ ಆರೋಪ ಮಾಡ್ತಾಯಿದ್ರು, ಜನಸಂಘದವರು ಆರೋಪ ಮಾಡ್ತಾಯಿದ್ರು, ಇವತ್ತು ಕಾಂಗ್ರೆಸ್ಸಿಗರು ಇನ್ನುಳಿದವರು ಆರೋಪ ಮಾಡ್ತಾಯಿದ್ದಾರೆ. ಹೀಗಾಗಿ ESIR ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು. ಇದು ಕೇವಲ ಆಡಳಿತಾರೂಢ ಪಕ್ಷ ಗೆಲ್ಲಿಸುತ್ತಿರುವಂಥ ಎಲೆಕ್ಷನ್ ಕಮಿಷನ್ ಮಾಡುವಂಥ ಕುತಂತ್ರ ಅನ್ನೋದು ಅವ್ರ ಸ್ಪಷ್ಟ ಅಭಿಪ್ರಾಯ. ಅದಕ್ಕಾಗಿ ಇವರು ಸುಪ್ರೀಂ ಕೋರ್ಟ್ನಲ್ಲಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್, SVN ಭಟ್ ಮತ್ತು ಜಾಯ್ ಮಾಲ್ಯ ಬಾಗ್ಚಿ ಅವ್ರ ಪೀಠದ ಮುಂದೆ ತಂದು ನಿಲ್ಲಿಸಿದ್ದಾರೆ. ಇವತ್ತು ಅವರು ಈಗ ಎಲೆಕ್ಷನ್ ಕಮಿಷನ್ಗೆ ಹೇಳಿದ್ದಾರೆ, ಅಪ್ಪ ನಿಮ್ದು ಏನದ ಹೇಳ್ರಿ ಬಂದ, ಆ್ಯಕ್ಚುಲಿ ಏನದ ನಿಮ್ಮದು, ಇವರು ಆರೋಪ ಮಾಡ್ತಾ ಇದ್ದಾರೆ, ಇದು ಕ್ಲಿಯರೆನ್ಸ್ ಕೊಡ್ರಿ ಅಂತ ಕೇಳಿದಾರೆ. ಎಲೆಕ್ಷನ್ ಕಮಿಷನ್ ಉತ್ತರ ಕೊಡ್ತದೆ. ನೋಡೋಣ ಮುಂದಿನ ಏನೇನಾಗ್ತದೆ. ಇದನ್ನ ಯಾಕೆ ನಿಮ್ಗೆ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇರೋದಂದ್ರೆ ಇದು ನಿಮಗೆ ಗೊತ್ತಿರಲಿ ಅಂತ. ಇಲ್ಲಿ ಸುಳ್ಳರೆ ಯಾರು? ಆಡಳಿತಾರೂಢ ಪಕ್ಷ BJPನೋ ಅಥವಾ ರಾಹುಲ್ ಗಾಂಧಿ ನೇತೃತ್ವದ ವಿರೋಧ ಪಕ್ಷಗಳು, ಇವು ಗೊತ್ತಾಗಬೇಕಾಗಿದೆ. ಮತ್ತು ನಿಜವಾದ ಮತದಾರರ ಹಕ್ಕು ಕಸ್ಕೊಳ್ಳೋದು ಅದು ಅಪರಾಧ. ಇದ್ರ ಎರಡು ಮಾತಿಲ್ಲ. ಹಾಗಂತ ತಿಳ್ಕೊಂಡು ಒಳ ನುಸುಳುವವರು